ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಇಸ್ರೋ ಸಾಧನೆಯ ಹಾದಿಯಲ್ಲಿ ಇದರ ಎರಡನೇ ಭಾಗವಾಗಿ ನಾನು ಈ ವಿಷಯವನ್ನು ಓದುತ್ತಿದ್ದೇನೆ. ಇಸ್ರೋ ಸ್ಥಾಪನೆ. ಅಣುಶಕ್ತಿ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಇನ್ನೂ ಹಲವಾರು ಸಂಶೋಧನೆಗಳು ನಡೆದು ಅವುಗಳ ಉಪಯೋಗ ಸಾಮಾನ್ಯ ನಾಗರಿಕರಿಗೆ ತಲುಪಿದಾಗ ಭವ್ಯ ಭಾರತದ ನಿರ್ಮಾಣ ಸಾಧ್ಯ ಎಂದು ವಿಕ್ರಮ್ ಸಾರಾಭಾಯಿ ಹಾಗೂ ಭಾರತ ಸರ್ಕಾರದ ಸ್ಪಷ್ಟ ನಂಬಿಕೆಯಾಗಿತ್ತು. ಈ ಎರಡೂ ಕ್ಷೇತ್ರಗಳು ಭಿನ್ನವಾಗಿದ್ದು ಇವೆರಡರ ತಂತ್ರಜ್ಞಾನ, ಪರಿಕರಗಳು, ಉತ್ಪನ್ನಗಳು, ಉಪಯೋಗಗಳು ಸಹ ವಿಭಿನ್ನವಾಗಿರುವುದರಿಂದ ಎರಡೂ ಕ್ಷೇತ್ರಗಳಿಗೆ ಪ್ರತ್ಯೇಕವಾಗಿ ಪ್ರಾಶಸ್ತ್ಯ ನೀಡಿ ಎರಡನ್ನೂ ಸ್ವತಂತ್ರವಾಗಿ ಆಯಾ ಕ್ಷೇತ್ರದ ತಜ್ಞರು ಮುನ್ನಡೆಸಬೇಕೆಂದು ನಿರ್ಧರಿಸಲಾಯಿತು. ಪರಿಣಾಮವಾಗಿ ಬಾಹ್ಯಾಕಾಶ ಸಂಶೋಧನೆ ನಡೆಸುತ್ತಿದ್ದ ಇನ್ಕಾಸ್ಪರ್ ಹೊಸ ರೂಪ ಪಡೆದು 15 ಆಗಸ್ಟ್ 1969ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ರೋ ಸ್ಥಾಪನೆಯಾಯಿತು. ಆರಂಭದಲ್ಲಿಯೇ ಇದು ಅಣುಶಕ್ತಿ ಇಲಾಖೆಯ ಅಧೀನದಲ್ಲಿಯೇ ಕಾರ್ಯನಿರ್ವಹಿಸಲಾರಂಭಿಸಿತು. ವಿಕ್ರಮ್ ಸಾರಾಭಾಯಿಯವರು ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿಯ ಜವಾಬ್ದಾರಿಯೊಡನೆ ಇಸ್ರೋ ಸಂಸ್ಥೆಯ ಪ್ರಥಮ ಅಧ್ಯಕ್ಷರಾಗಿ ನೇಮಕವಾದರು. ದೇಶಕ್ಕೆ ಉಪಗ್ರಹ ಆಧಾರಿತ ಸೇವೆಗಳನ್ನು ಒದಗಿಸುವುದು ಹಾಗೂ ಹೊಸ ತಂತ್ರಜ್ಞಾನದ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸ್ವಾಯತ್ತತೆ ಸಾಧಿಸುವುದು ಇಸ್ರೋದ ಧ್ಯೇಯವಾಗಿತ್ತು. ದೇಶದ ಅಭಿವೃದ್ಧಿಯಲ್ಲಿ ಬಾಹ್ಯಾಕಾಶ ಸಂಶೋಧನೆಗಿದ್ದ ಮಹತ್ವದ ಕಾರಣದಿಂದ ಭಾರತ ಸರ್ಕಾರವು ಜೂನ್ 1972ರಲ್ಲಿ ಸ್ಪೇಸ್ ಕಮಿಷನ್ ಹಾಗೂ ಬಾಹ್ಯಾಕಾಶ ಇಲಾಖೆಯನ್ನು ರಚಿಸಿತು. ಅಣುಶಕ್ತಿ ಇಲಾಖೆಯ ಅಧೀನದಲ್ಲಿದ್ದ ಇಸ್ರೋ ಸಂಸ್ಥೆಯನ್ನು ಸೆಪ್ಟೆಂಬರ್ 1972ರಲ್ಲಿ ಬಾಹ್ಯಾಕಾಶ ಇಲಾಖೆಗೆ ವರ್ಗಾಯಿಸಿತು. ಬಾಹ್ಯಾಕಾಶ ಇಲಾಖೆಯ ಅಧೀನಕ್ಕೆ ಬಂದ ಇಸ್ರೋ ಸಂಸ್ಥೆಯು ಸ್ವದೇಶಿ ರಾಕೆಟ್ ಹಾಗೂ ಉಪಗ್ರಹಗಳನ್ನು ನಿರ್ಮಿಸಲು ಹಲವಾರು ಯೋಜನೆಗಳ ಕಾರ್ಯಗಳನ್ನು ಶೀಘ್ರಗತಿಯಲ್ಲಿ ನಡೆಸಲಾರಂಭಿಸಿತು. ಇಸ್ರೋ ಸಂಸ್ಥೆಯ ಕೇಂದ್ರಗಳು. ಜನಸಾಮಾನ್ಯರ ಉಪಯೋಗಗಳಿಗಾಗಿ, ದೇಶದ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ, ಬಾಹ್ಯಾಕಾಶದ ಸಂಶೋಧನೆಗಾಗಿ ಹಲವಾರು ಬಗೆಯ ಉಪಗ್ರಹಗಳನ್ನು ಇಸ್ರೋ ಅಭಿವೃದ್ಧಿಪಡಿಸಿದೆ. ಇವುಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಲು ವಿವಿಧ ಸಾಮರ್ಥ್ಯದ ರಾಕೆಟ್ಟುಗಳನ್ನು ನಿರ್ಮಿಸಿದೆ. ಉಪಗ್ರಹಗಳನ್ನು ಭೂಮಿಯ ಕಕ್ಷೆಯಲ್ಲಿರಿಸಿದ ಮೇಲೆ ಅವುಗಳನ್ನು ನಿಯಂತ್ರಿಸಲು ಭಾರತ ಹಾಗೂ ಜಗತ್ತಿನ ವಿವಿಧೆಡೆಗಳಲ್ಲಿ ಭೂಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಉಪಗ್ರಹದಿಂದ ಪಡೆದ ಮಾಹಿತಿಗಳನ್ನು ಸಂಸ್ಕರಿಸಿ ಅವುಗಳಿಂದ ಉಪಯೋಗ ಪಡೆಯಲು ದೇಶದ ವಿವಿಧ ಭಾಗಗಳಲ್ಲಿ ಹಲವಾರು ಪ್ರಾದೇಶಿಕ ಘಟಕಗಳನ್ನು ಪ್ರಾರಂಭಿಸಲಾಗಿದೆ. ಹೀಗೆ ಇಸ್ರೋ ಸಂಸ್ಥೆಯು ಬಾಹ್ಯಾಕಾಶ ಕ್ಷೇತ್ರದ ಎಲ್ಲ ವಿಭಾಗದ ಕಾರ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸಲು ದೇಶದ ವಿವಿಧೆಡೆಗಳಲ್ಲಿ ಹಲವಾರು ಕೇಂದ್ರಗಳನ್ನು ಸ್ಥಾಪಿಸಿದೆ. ಅವುಗಳಲ್ಲಿ ಪ್ರಮುಖವಾದವುಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ VSSC. ಉಪಗ್ರಹಗಳನ್ನು ಉಡಾವಣೆ ಮಾಡುವ ರಾಕೆಟ್ಟುಗಳನ್ನು ಭಾರತದಲ್ಲಿಯೇ ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೇರಳದ ತಿರುವನಂತಪುರ ಸಮೀಪದ ವೇಲಿ ಎಂಬ ಬೆಟ್ಟಗಳ ಹತ್ತಿರ ಜನವರಿ 1, 1965ರಂದು ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ SSTC ಕೇಂದ್ರ ಸ್ಥಾಪನೆ ಮಾಡಲಾಯಿತು. ಸೌಂಡಿಂಗ್ ರಾಕೆಟ್ಟುಗಳ ಆಧುನೀಕರಣ ಹಾಗೂ ಉಪಗ್ರಹಗಳನ್ನು ಉಡಾವಣೆ ಮಾಡುವ ರಾಕೆಟ್ ಹಾಗೂ ಅದರ ಬಿಡಿಭಾಗಗಳನ್ನು ಅಭಿವೃದ್ಧಿಪಡಿಸುವುದು ಈ ಕೇಂದ್ರದ ಗುರಿಯಾಗಿತ್ತು. ಇಸ್ರೋ ಸಂಸ್ಥೆಯನ್ನು ತನ್ನ ದೂರದರ್ಶಿತ್ವದಿಂದ ಸಮರ್ಥವಾಗಿ ಕಟ್ಟಿದ ವಿಕ್ರಮ್ ಸಾರಾಭಾಯಿಯವರು ಡಿಸೆಂಬರ್ 30, 1971ರಂದು ಅಗಲಿದ ನಂತರ ಅವರ ಗೌರವಾರ್ಥವಾಗಿ ಜುಲೈ 1972ರಲ್ಲಿ ಟರ್ಲ್ಸ್ SSTC ಹಾಗೂ ಇನ್ನಿತರ ಘಟಕಗಳನ್ನು ಒಗ್ಗೂಡಿಸಿ ಒಂದು ಪ್ರಧಾನ ಕೇಂದ್ರವನ್ನಾಗಿ ರೂಪಿಸಿ ಅದಕ್ಕೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ VSSC ಎಂದು ನಾಮಕರಣ ಮಾಡಲಾಯಿತು. ಈ ಕೇಂದ್ರ ಇಂದು ಭಾರತದ ಹಾಗೂ ಇತರ ದೇಶಗಳ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡುವ ಅತ್ಯಾಧುನಿಕ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಮೊದಲಿಗೆ SLV, ನಂತರ ASLV, ನಂತರ PSLV, ತದನಂತರ GSLV ಮೊದಲಾದ ರಾಕೆಟ್ಟುಗಳನ್ನು ನಿರ್ಮಿಸಲಾಗಿದೆ. ಅತಿ ಹೆಚ್ಚು ಸಾಮರ್ಥ್ಯದ GSLV ಮಾರ್ಕ್ 3 ರಾಕೆಟುಗಳನ್ನು ಅಭಿವೃದ್ಧಿಪಡಿಸಿದ ಪರಿಣಾಮ 4,000 ಕಿಲೋಗ್ರಾಂ ಭಾರದ ಭೂಸ್ಥಿರ ಉಪಗ್ರಹಗಳನ್ನು ಹಾಗೂ 10,000 ಕಿಲೋಗ್ರಾಂ ಭಾರದ ದೂರ ಸಂವೇದಿ
ಉಪಗ್ರಹಗಳನ್ನು ಉಡಾವಣೆ ಮಾಡುವ ಸಾಮರ್ಥ್ಯವನ್ನು ಇಸ್ರೋ ಹೊಂದಿದೆ. ಹೀಗೆ ಸೌಂಡರ್ ರಾಕೆಟ್ಟುಗಳಿಂದ ಪ್ರಾರಂಭಿಸಿ ಭಾರತದ ಬಾಹುಬಲಿ ಎನಿಸಿಕೊಂಡಿರುವ GSLV ಮಾರ್ಕ್ 3 ರಾಕೆಟ್ಟುಗಳವರೆಗೆ ವಿಭಿನ್ನ ಸಾಮರ್ಥ್ಯದ ರಾಕೆಟ್ಟುಗಳನ್ನು VSSC ತಯಾರು ಮಾಡಿದೆ. ಚಿತ್ರ 3ರಲ್ಲಿದೆ. UR ರಾವ್ ಉಪಗ್ರಹ ಕೇಂದ್ರ URSC ರಾಕೆಟ್ಟುಗಳನ್ನು ಅಭಿವೃದ್ಧಿ ಮಾಡುವುದರ ಜೊತೆಗೆ ಸ್ವದೇಶದಲ್ಲಿಯೇ ಉಪಗ್ರಹಗಳನ್ನು ಅಭಿವೃದ್ಧಿಪಡಿಸಬೇಕೆಂಬ ಯೋಜನೆಯಿಂದ 1969ರಲ್ಲಿ ತಿರುವನಂತಪುರದಲ್ಲಿದ್ದ SSTC ಕೇಂದ್ರದಲ್ಲಿಯೇ ಸ್ಯಾಟಲೈಟ್ ಸಿಸ್ಟಮ್ ಡಿವಿಷನ್ SSD ಎಂಬ ವಿಭಾಗ ರೂಪಿಸಿ ಉಪಗ್ರಹದ ವಿವಿಧ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಗುರಿ ನೀಡಲಾಯಿತು. ಚಿತ್ರ 2. ಇಸ್ರೋ ಆರಂಭದ ದಿನಗಳಲ್ಲಿ ಸಂಶೋಧನೆ ನಿರತ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ಪ್ರಿಯ ವೀಕ್ಷಕರೇ, ಚಿತ್ರ 3 ಇಸ್ರೋ ಅಭಿವೃದ್ಧಿಪಡಿಸಿದ ವಿವಿಧ ಸಾಮರ್ಥ್ಯದ ರಾಕೆಟ್ಟುಗಳು. ಮಾನ್ಯ UR ರಾವ್ ಚಿತ್ರ 4 ಭಾರತೀಯ ಉಪಗ್ರಹಗಳ ಯೋಜನೆಗಳ ರೂವಾರಿ ಪ್ರೊಫೆಸರ್ UR ರಾವ್ ಅವರು. ಆರ್ಯಭಟ, ಸರಲ್, INS, GSAT-6, ಕಾರ್ಟೋಸ್ಯಾಟ್-2, IRNSS, ಚಂದ್ರಯಾನ-2, ತದನಂತರ ಮೇ 11, 1972ರಲ್ಲಿ SSD ವಿಭಾಗವನ್ನು ಬೆಂಗಳೂರಿಗೆ ಸ್ಥಳಾಂತರಿಸಿ ಪ್ರತ್ಯೇಕ ಘಟಕವನ್ನಾಗಿ ಸ್ಥಾಪಿಸಿ ಅದನ್ನು ISSP ಎಂದು ನಾಮಕರಣ ಮಾಡಲಾಯಿತು. ಅದರ ನೇತೃತ್ವವನ್ನು ಪ್ರೊಫೆಸರ್ UR ರಾವ್ ಅವರಿಗೆ ವಹಿಸಲಾಯಿತು. ಪ್ರಾರಂಭದಲ್ಲಿ ISSPಯನ್ನು ಇಂಡೋ ಸೋವಿಯತ್ ಸ್ಯಾಟಲೈಟ್ ಪ್ರಾಜೆಕ್ಟ್ ಎಂದು, ನಂತರ ಅದನ್ನು ಇಂಡಿಯನ್ ಸ್ಯಾಟಲೈಟ್ ಸಿಸ್ಟಮ್ ಪ್ರಾಜೆಕ್ಟ್ ಎಂದು, ತದನಂತರ ಇಂಡಿಯನ್ ಸೈಂಟಿಫಿಕ್ ಸ್ಯಾಟಲೈಟ್ ಪ್ರಾಜೆಕ್ಟ್ ಎಂದೂ ಕರೆಯಲಾಯಿತು. ಈ ಘಟಕಕ್ಕೆ 3 ವರ್ಷಗಳೊಳಗೆ ಉಪಗ್ರಹ ತಯಾರಿಸುವ ಸವಾಲಿನ ಗುರಿ ನೀಡಲಾಯಿತು. ಉಪಗ್ರಹ ತಂತ್ರಜ್ಞಾನದ ವಿಷಯದಲ್ಲಿ ಸಂಪೂರ್ಣ ಹೊಸಬರಾಗಿದ್ದ ISSP ತಂಡದವರು ಈ ಸವಾಲನ್ನು ಸ್ವೀಕರಿಸಿದಾಗ ಅವರಿಗಾಗಿ ಯಾವುದೇ ಕಟ್ಟಡ, ಪ್ರಯೋಗಾಲಯ, ವಿದ್ಯುನ್ಮಾನ ಉಪಕರಣಗಳು ಇರಲಿಲ್ಲ. ಆರಂಭದಲ್ಲಿ UR ರಾವ್ ಮುಂದಾಳತ್ವದಲ್ಲಿ ಚಿತ್ರ 4 ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿದ್ದ ಶೆಡ್ಡುಗಳಲ್ಲಿ ಅತಿ ಸಂಕೀರ್ಣ ಕಾರ್ಯವಾದ ಉಪಗ್ರಹ ವಿನ್ಯಾಸ ಹಾಗೂ ತಯಾರಿಕೆ ಕಾರ್ಯ ಆರಂಭವಾಯಿತು. ಉಪಗ್ರಹ ಹಾಗೂ ಅದರ ಬಿಡಿಭಾಗಗಳನ್ನು ಭುಜದ ಮೇಲೆ ಬೈಸಿಕಲ್ಲುಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ ಸಾಗಿಸುತ್ತಾ ಈ ಕಾರ್ಯಕ್ಕೆ ಅವಶ್ಯಕವಾದ ಪ್ರಯೋಗಾಲಯಗಳ ನಿರ್ಮಾಣದ ನೀಲನಕ್ಷೆ ಸಿದ್ಧಪಡಿಸತೊಡಗಿದರು. ಹೀಗೆ ಚಿಕ್ಕದಾಗಿ ಹುಟ್ಟಿದ ಸ್ಯಾಟಲೈಟ್ ವಿಭಾಗವು ನಂತರದ ದಿನಗಳಲ್ಲಿ ಅತ್ಯಾಧುನಿಕ ಪ್ರಯೋಗಾಲಯಗಳುಳ್ಳ ಇಸ್ರೋ ಉಪಗ್ರಹ ಕೇಂದ್ರ ಎಂಬ ಬೃಹತ್ ಸಂಸ್ಥೆಯಾಗಿ ಮಾರ್ಪಟ್ಟಿತು. ಭಾರತೀಯ ಉಪಗ್ರಹ ತಂತ್ರಜ್ಞಾನದ ಪಿತಾಮಹರಾದ ಪ್ರೊಫೆಸರ್ UR ರಾವ್ ಅವರ ಗೌರವಾರ್ಥವಾಗಿ ಈ ಸಂಸ್ಥೆಗೆ UR ರಾವ್ ಉಪಗ್ರಹ ಕೇಂದ್ರ ಎಂದು ಪುನರ್ನಾಮಕರಣ ಮಾಡಲಾಗಿದೆ. ಈ ಕೇಂದ್ರದಲ್ಲಿ ಇಲ್ಲಿಯವರೆಗೆ 100ಕ್ಕೂ ಹೆಚ್ಚು ಉಪಗ್ರಹಗಳನ್ನು ತಯಾರು ಮಾಡಲಾಗಿದೆ. ಇಂದು ಎಲ್ಲ ಭಾರತೀಯರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉಪಗ್ರಹಗಳ ಉಪಯೋಗವನ್ನು ಪಡೆಯುತ್ತಿದ್ದಾರೆ. ಭಾರತದ ಮೊದಲ ಉಪಗ್ರಹ ಆರ್ಯಭಟ. ಇದು 360 ಕಿಲೋಗ್ರಾಂ ಭಾರದ ಪ್ರಾಯೋಗಿಕ ಉಪಗ್ರಹ. ಇದನ್ನು ಏಪ್ರಿಲ್ 19, 1975ರಂದು ಅಂದಿನ ಸೋವಿಯತ್ ರಷ್ಯಾದ C-1 ಇಂಟರ್ ಕಾಸ್ಮೋಸ್ ರಾಕೆಟ್ಟಿನಲ್ಲಿ ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಹಾರಿಸಲಾಯಿತು. 10 ಕಿಲೋಗ್ರಾಂ ಭಾರದ ನ್ಯಾನೋ ಉಪಗ್ರಹಗಳಿಂದ ಹಿಡಿದು ಸುಮಾರು 6000 ಕಿಲೋಗ್ರಾಂ ಭಾರದ ಉಪಗ್ರಹದವರೆಗೆ ಭೂಮಿಗೆ ಹತ್ತಿರದ ಕಕ್ಷೆಗಳಿಂದ ಹಿಡಿದು
ಮಂಗಳ ಗ್ರಹದ ಕಕ್ಷೆಯವರೆಗೆ ಉಪಗ್ರಹಗಳನ್ನು UR ರಾವ್ ಉಪಗ್ರಹ ಕೇಂದ್ರವು ನಿರ್ಮಿಸಿದೆ. ಕಳೆದ 50 ವರ್ಷಗಳಿಂದ ದೂರಸಂವೇದಿ, ಸಂವಹನ, ಪಥನಿರ್ದೇಶನ, ವೈಜ್ಞಾನಿಕ, ಅಂತರಗ್ರಹ, ಸಣ್ಣ ಹಾಗೂ ನ್ಯಾನೋ ಮೊದಲಾದ ವಿವಿಧ ಉಪಯೋಗಗಳಿಗಾಗಿ ಉಪಗ್ರಹಗಳನ್ನು ಈ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಚಿತ್ರ 5. ಇದುವರೆಗೆ ದೂರಸಂವೇದಿ ಉಪಗ್ರಹಗಳಾದ ಭಾಸ್ಕರ, ರೋಹಿಣಿ, IRS, ಓಷನ್ಸ್ಯಾಟ್, ಕಾರ್ಟೋಸ್ಯಾಟ್, RISAT ಸರಣಿಗಳ ಸುಮಾರು 40 ಉಪಗ್ರಹಗಳನ್ನು ತಯಾರಿಸಲಾಗಿದೆ. ಸಂವಹನ ಉಪಗ್ರಹಗಳಾದ ಇನ್ಸ್ಯಾಟ್, GSAT ಸರಣಿಗಳ 43 ಉಪಗ್ರಹಗಳನ್ನು ತಯಾರಿಸಲಾಗಿದೆ. ಭಾರತದ ಸ್ವದೇಶಿ ಪಥನಿರ್ದೇಶನ ವ್ಯವಸ್ಥೆಯನ್ನು ಸ್ಥಾಪಿಸಲು 9 ನ್ಯಾವಿಗೇಷನ್ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗಿದೆ. ಚಂದ್ರಯಾನ 1 ಹಾಗೂ 2, ಮಂಗಳಯಾನ ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್, ಆಸ್ಟ್ರೋಸ್ಯಾಟ್, ಸ್ರಾಸ್ ಮೊದಲಾದ 8 ಉಪಗ್ರಹಗಳನ್ನು ಖಗೋಳಶಾಸ್ತ್ರ ಹಾಗೂ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಬಾಹ್ಯಾಕಾಶಕ್ಕೆ ಕಳಿಸಲಾಗಿದೆ. ಸುಮಾರು 100 ಕಿಲೋಗ್ರಾಂ ಭಾರದ 2 ಮಿನಿ ಉಪಗ್ರಹಗಳು ಹಾಗೂ 16 ಕಿಲೋಗ್ರಾಂ ತೂಕದ ನ್ಯಾನೋ ಉಪಗ್ರಹಗಳನ್ನು ಸೇರಿದಂತೆ 8 ಪ್ರಾಯೋಗಿಕ ಉಪಗ್ರಹಗಳನ್ನು ತಯಾರಿಸಿದೆ. ಹೀಗೆ 100ಕ್ಕಿಂತ ಮೇಲ್ಪಟ್ಟು ಸಂಖ್ಯೆಯ ಉಪಗ್ರಹಗಳನ್ನು ತಯಾರಿಸಿದ್ದಲ್ಲದೆ ವಿವಿಧ ವಿದ್ಯಾಸಂಸ್ಥೆಗಳಿಗೆ ಸ್ವಂತವಾಗಿ 13 ಉಪಗ್ರಹಗಳನ್ನು ತಯಾರಿಸಿ ಉಡಾವಣೆ ಮಾಡಲು ಈ ಕೇಂದ್ರವು ಮಾರ್ಗದರ್ಶನ ಹಾಗೂ ಸಹಕಾರ ನೀಡಿದೆ. ಈ ಉಪಗ್ರಹ ಕೇಂದ್ರವು ಮುಂದಿನ ದಿನಗಳಲ್ಲಿ ಇನ್ನೂ 10 ಹಲವು ವಿಭಿನ್ನವಾದ ಅತ್ಯಾಧುನಿಕವಾದ ಉಪಗ್ರಹಗಳನ್ನು ಅಭಿವೃದ್ಧಿ ಮಾಡುವ ಯೋಜನೆ ಹಾಕಿಕೊಂಡಿದೆ. ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ SAC 1966ರಲ್ಲಿ ಸ್ಥಾಪಿಸಲಾದ ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಅರ್ತ್ ಸ್ಟೇಷನ್ ಹಾಗೂ ಅಹಮದಾಬಾದಿನಲ್ಲಿದ್ದ ಇನ್ನಿತರ ಇಸ್ರೋ ಘಟಕಗಳನ್ನು ಒಗ್ಗೂಡಿಸಿ 1972ರಲ್ಲಿ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಎಂಬ ಪ್ರಮುಖ ಕೇಂದ್ರವನ್ನಾಗಿ ಹೆಸರಿಸಲಾಯಿತು. ಪ್ರತಿಯೊಂದು ಉಪಗ್ರಹದಲ್ಲಿಯೂ ಸಬ್ಸಿಸ್ಟಮ್ ಹಾಗೂ ಪೇಲೋಡ್ ಎಂಬ 2 ಬಗೆಯ ಉಪಕರಣಗಳಿರುತ್ತವೆ. ಉಪಗ್ರಹ ಸುಸ್ಥಿತಿಯಲ್ಲಿರಿಸಲು ಬೇಕಾದ ಯಾಂತ್ರಿಕ ಹಾಗೂ ವಿದ್ಯುನ್ಮಾನ ಘಟಕಗಳನ್ನು ಸಬ್ಸಿಸ್ಟಮ್ ಎಂದು ಕರೆಯಲಾಗುವುದು. ಬಾಹ್ಯಾಕಾಶದಲ್ಲಿರುವ ಉಪಗ್ರಹಗಳಿಂದ ವಿವಿಧ ಪ್ರಯೋಜನಗಳನ್ನು ಪಡೆಯಲು ಅವಶ್ಯಕವಾಗುವ ಉಪಕರಣಗಳನ್ನು ಪೇಲೋಡ್ ಎನ್ನಲಾಗುವುದು. ಭಾರತದ ಪ್ರತಿಯೊಂದು ಉಪಗ್ರಹಕ್ಕೂ ಅವಶ್ಯಕವಾಗುವ ಪೇಲೋಡ್ಗಳನ್ನು ಈ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಸಂವಹನ ಉಪಗ್ರಹಗಳಿಗೆ ಟ್ರಾನ್ಸ್ಪಾಂಡರ್ಗಳನ್ನು ಹಾಗೂ ದೂರಸಂವೇದಿ ಉಪಗ್ರಹಗಳಿಗೆ ವೈವಿಧ್ಯಮಯ ಕ್ಯಾಮೆರಾಗಳನ್ನು ಈ ಕೇಂದ್ರದಲ್ಲಿ ತಯಾರಿಸಲಾಗುತ್ತದೆ. ಚಂದ್ರಯಾನ, ಮಂಗಳಯಾನ ಉಪಗ್ರಹಗಳಿಗೂ ವೈಜ್ಞಾನಿಕ ಪೇಲೋಡ್ ಉಪಕರಣಗಳನ್ನು ಈ ಕೇಂದ್ರದಲ್ಲಿ ಅಭಿವೃದ್ಧಿ ಮಾಡಲಾಗಿದೆ. ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ LEOS ಬೆಂಗಳೂರಿನ ಪೀಣ್ಯ ಕೈಗಾರಿಕೆ ಪ್ರದೇಶದಲ್ಲಿರುವ ಈ ಘಟಕವು ಪ್ರತಿಯೊಂದು ಉಪಗ್ರಹಕ್ಕೆ ಅವಶ್ಯಕವಾದ ದೃಕ್ ಉಪವ್ಯವಸ್ಥೆ ಆಪ್ಟಿಕಲ್ ಸಬ್ಸಿಸ್ಟಮ್ಗಳನ್ನು ತಯಾರಿಸುತ್ತಿದೆ. ಬಹಳ ಸಂಕೀರ್ಣವಾದ ಹಾಗೂ ಅತ್ಯಾಧುನಿಕವಾದ ಕನ್ನಡಿ ಹಾಗೂ ಸಂವೇದಕ ಮಿರರ್ ಮತ್ತು ಸೆನ್ಸರ್ಗಳನ್ನು ಇಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದಕ್ಕಾಗಿ ಸ್ಥಾಪಿಸಲಾಗಿರುವ ತಯಾರಿಕಾ ಸೌಲಭ್ಯಗಳು ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ್ದಾಗಿದ್ದು ಜಗತ್ತಿನ ಕೆಲವು ಅತ್ಯಾಧುನಿಕ ಪ್ರಯೋಗಾಲಯಗಳಲ್ಲಿ ಇದು ಒಂದಾಗಿದೆ. ಇವುಗಳನ್ನು ಉಪಯೋಗಿಸಿ ಉಪಗ್ರಹದಲ್ಲಿ ಅಳವಡಿಸಲಾಗುವ ಭೂ ಸಂವೇದಕ, ಸೂರ್ಯ ಸಂವೇದಕ, ತಾರಾ ಸಂವೇದಕ ಮೊದಲಾದ ದೃಕ್ ಉಪವ್ಯವಸ್ಥೆಗಳನ್ನು ಹಾಗೂ ಇಮೇಜಿಂಗ್ ಮತ್ತು ಹವಾಮಾನ ಉಪಯೋಗಗಳಿಗಾಗಿ ಕ್ಯಾಮರಾ ಪೇಲೋಡ್ಗಳನ್ನು ಈ ಘಟಕದಲ್ಲಿ ತಯಾರಿಸಲಾಗುತ್ತಿದೆ. ಲಿಯೋಸ್ ಎಂದೇ ಕರೆಯಲಾಗುವ ಈ ಪ್ರಯೋಗಾಲಯಕ್ಕೆ ಮುಂದಿನ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಸಾಮರ್ಥ್ಯವಿದ್ದು ಭವಿಷ್ಯದ ಇಸ್ರೋ ಯೋಜನೆಗಳಿಗೆ ಅಗತ್ಯ ದೃಕ್ ಉಪವ್ಯವಸ್ಥೆಗಳನ್ನು ಅಭಿವೃದ್ಧಿ ಮಾಡುತ್ತಿದೆ. ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ LPSC ಉಪಗ್ರಹ ಹಾಗೂ ರಾಕೆಟ್ಟುಗಳಿಗೆ ಅವಶ್ಯಕವಾದ ದ್ರವೀಕೃತ ಇಂಧನಗಳನ್ನು ಶೇಖರಿಸುವ
ಹಾಗೂ ಅದನ್ನು ಇಂಜಿನ್ಗಳಿಗೆ ಸರಬರಾಜು ಮಾಡುವ ವ್ಯವಸ್ಥೆಗಳನ್ನು ಈ ಕೇಂದ್ರವು ಅಭಿವೃದ್ಧಿಪಡಿಸುತ್ತಿದೆ. ರಾಕೆಟ್ಟುಗಳಿಗೆ ಬೇಕಾಗುವ ಇಂಧನ ವ್ಯವಸ್ಥೆಗಳನ್ನು ತಯಾರಿಸಲು ತಿರುವನಂತಪುರ ಬಳಿಯಲ್ಲಿರುವ ವಲೈಮಲಾದಲ್ಲಿ ಒಂದು ಘಟಕವನ್ನು ಹಾಗೂ ಉಪಗ್ರಹಕ್ಕೆ ಬೇಕಾಗುವ ಇಂಧನ ವ್ಯವಸ್ಥೆಗಳನ್ನು ತಯಾರಿಸಲು ಬೆಂಗಳೂರಿನಲ್ಲಿ ಮತ್ತೊಂದು ಘಟಕವನ್ನು ಈ ಕೇಂದ್ರವು ಹೊಂದಿದೆ. ಪ್ರತಿಯೊಂದು ರಾಕೆಟ್ ಹಾಗೂ ಉಪಗ್ರಹಗಳಿಗೆ ಇಂಧನ ವ್ಯವಸ್ಥೆಯ ಅಗತ್ಯವಿರುವುದರಿಂದ ಈ ಕೇಂದ್ರವು ಇಸ್ರೋದ ಎಲ್ಲ ಯೋಜನೆಗಳಿಗೂ ತನ್ನ ಕೊಡುಗೆಯನ್ನು ನೀಡಿದೆ. ಜೊತೆಯಲ್ಲಿಯೇ ಇಂಧನಗಳನ್ನು ಶೇಖರಿಸಿಟ್ಟಿರುವ ಟ್ಯಾಂಕುಗಳಲ್ಲಿ ಅದರ ಪ್ರಮಾಣ ಎಷ್ಟಿದೆ ಎಂಬುದನ್ನು ಅಳೆಯಲು ಅವಶ್ಯಕವಾದ ಟ್ರಾನ್ಸ್ಡ್ಯೂಸರ್ಸ್ ಹಾಗೂ ಸೆನ್ಸರ್ ಎಂದು ಕರೆಯಲಾಗುವ ಸಂವೇದಕಗಳನ್ನು ಸಹ ಈ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇಸ್ರೋ ಪ್ರೊಪಲ್ಷನ್ ಕಾಂಪ್ಲೆಕ್ಸ್ IPRC ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿರುವ ಈ ಕೇಂದ್ರದಲ್ಲಿ ಪ್ರೊಪೆಲೆಂಟ್ ಇಂಜಿನ್, ಕ್ರಯೋಜೆನಿಕ್ ಇಂಜಿನ್ ಹಾಗೂ ರಾಕೆಟ್ಟಿನ ವಿವಿಧ ಭಾಗಗಳನ್ನು ತಯಾರಿಸಲಾಗುತ್ತಿದೆ. 2014ರಲ್ಲಿ ತನ್ನ ಮಾತೃ ಸಂಸ್ಥೆಯಾದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ನಿಂದ ಸೆಂಟರ್ನಿಂದ ಬೇರ್ಪಟ್ಟು ಈ ಕೇಂದ್ರದಲ್ಲಿ ಹೆಚ್ಚು ತೂಕದ ಸಂವಹನ ಉಪಗ್ರಹಗಳನ್ನು ಭೂಸ್ಥಿರ ಕಕ್ಷೆಗೆ ಕಳುಹಿಸಲು ಅವಶ್ಯಕವಾದ ಕ್ಲಿಷ್ಟಕರ ಕ್ರಯೋಜೆನಿಕ್ ಇಂಜಿನ್ಗಳ ಅಭಿವೃದ್ಧಿಯನ್ನು ನಡೆಸಲಾಗುತ್ತಿದೆ. ವಿವಿಧ ಇಂಜಿನ್ಗಳಿಗೆ ಬೇಕಾಗುವ ಇಂಧನಗಳನ್ನು ಸರಬರಾಜು ಮಾಡುವುದು ಸಹ ಈ ಕೇಂದ್ರದ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಭವಿಷ್ಯದಲ್ಲಿ ಭಾರತದ ಎಲ್ಲ ಉಪಗ್ರಹಗಳನ್ನು ಸ್ವದೇಶದಲ್ಲಿಯೇ ಉಡಾವಣೆ ಮಾಡುವುದಕ್ಕೆ ಅವಶ್ಯಕವಾದ ಅತಿ ಹೆಚ್ಚು ಸಾಮರ್ಥ್ಯದ ಕ್ರಯೋಜೆನಿಕ್ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಕೇಂದ್ರ ಹೊಂದಿದೆ. ಇಸ್ರೋ ಇನರ್ಷಿಯಲ್ ಸಿಸ್ಟಮ್ ಯೂನಿಟ್ IISU ಈ ಸಂಸ್ಥೆಯನ್ನು ಕೇರಳದ ತಿರುವನಂತಪುರದಲ್ಲಿ ಸ್ಥಾಪಿಸಲಾಗಿದೆ. ಪ್ರತಿಯೊಂದು ಉಪಗ್ರಹ ಹಾಗೂ ರಾಕೆಟ್ಟಿಗೆ ಅವಶ್ಯಕವಾದ ಇನರ್ಷಿಯಲ್ ಸಿಸ್ಟಮ್ಗಳಾದ ಮೆಕ್ಯಾನಿಕಲ್ ಹಾಗೂ ಆಪ್ಟಿಕಲ್ ಗೈರೋಗಳು, ಮೊಮೆಂಟಮ್ ಹಾಗೂ ರಿಯಾಕ್ಷನ್ ವೀಲ್ಗಳನ್ನು ಇಲ್ಲಿ ತಯಾರಿಸಲಾಗುತ್ತಿದೆ. ಉಪಗ್ರಹಗಳು ನಿರ್ಧರಿತವಾದ ಕಕ್ಷೆಯಲ್ಲಿಯೇ ಇರುವ ಹಾಗೆ ಈ ಭಾಗಗಳು ನೋಡಿಕೊಳ್ಳುತ್ತವೆ. ಅತಿ ಕಡಿಮೆ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಆ್ಯಕ್ಚುಯೇಟರ್ಸ್ ಹಾಗೂ ಯಂತ್ರಾವಳಿಗಳನ್ನು ಈ ಘಟಕದಲ್ಲಿ ತಯಾರಿಸುವ ಕಾರ್ಯಗಳು ನಡೆದಿವೆ. ಈ ಭಾಗಗಳನ್ನು ತಯಾರಿಸಲು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವತ್ತ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ SDSC ಭಾರತದ ಉಪಗ್ರಹಗಳನ್ನು ಉಡಾವಣೆ ಮಾಡುವುದಕ್ಕೆ ವಿದೇಶಿ ಉಡಾವಣಾ ಕೇಂದ್ರಗಳ ಮೇಲೆ ಅವಲಂಬಿತವಾಗಬಾರದು ಎಂಬ ಉದ್ದೇಶದಿಂದ ರಾಕೆಟ್ಗಳ ಉಡಾವಣೆ ಕೇಂದ್ರದ ಅವಶ್ಯಕತೆಗಳನ್ನು ಬಗ್ಗೆ ಅಧ್ಯಯನ ಕೈಗೊಳ್ಳಲಾಯಿತು. ಈ ನಿಟ್ಟಿನಲ್ಲಿ ಭಾರತದ ಉಪಗ್ರಹ ಉಡಾವಣಾ ಕೇಂದ್ರಕ್ಕೆ ಪೂರ್ವ ದಿಕ್ಕಿನ ಸಮುದ್ರ ತೀರವೇ ಸೂಕ್ತವೆಂದು ತಿಳಿದು ಬಂದಿತು. ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯ ಸೋಲೂರುಪೇಟದ ಸಮೀಪ ಬಂಗಾಳಕೊಲ್ಲಿ ಹಾಗೂ ಪುಲಿಕಾಟ್ ಸರೋವರಗಳ ಮಧ್ಯೆ ದ್ವೀಪದಂತೆ ಇದ್ದ ಶ್ರೀಹರಿಕೋಟ ಅತಿ ಸೂಕ್ತವಾದ ಸ್ಥಳ ಎಂದು ಗುರುತಿಸಲಾಯಿತು. ಈ ಸ್ಥಳ ಭೂಮಧ್ಯ ರೇಖೆಗೆ ಸಮೀಪವಿದ್ದು ಪೂರ್ವ ದಿಕ್ಕಿನೆಡೆಗೆ ರಾಕೆಟ್ಗಳನ್ನು ಉಡಾವಣೆ ಮಾಡುವುದಕ್ಕೆ ಸೂಕ್ತವೂ ಆಗಿತ್ತು. ಹೀಗೆ ಶಾರ್ ಸೆಂಟರ್ ಎಂದು ಕರೆಯಲಾಗುವ ಶ್ರೀಹರಿಕೋಟ ಹೈ ಆಲ್ಟಿಟ್ಯೂಡ್ ರೇಂಜ್ SHAR ರಾಕೆಟ್ ಉಡಾವಣಾ ಕೇಂದ್ರ ಸ್ಥಾಪನೆಯಾಯಿತು. ಅಕ್ಟೋಬರ್ 9, 1971ರಂದು ರೋಹಿಣಿ 125 ಸೌಂಡಿಂಗ್ ರಾಕೆಟನ್ನು ಉಡಾವಣೆ ಮಾಡಿ ಈ ಕೇಂದ್ರವನ್ನು ವಿದ್ಯುಕ್ತವಾಗಿ ಕಾರ್ಯಾರಂಭಗೊಳಿಸಿ ದೇಶಕ್ಕೆ ಸಮರ್ಪಿಸಲಾಯಿತು. ಇತ್ತೀಚೆಗೆ ಈ ಕೇಂದ್ರವನ್ನು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ಉಡಾವಣಾ ಕೇಂದ್ರದಲ್ಲಿ 2 ಉಡಾವಣಾ ವೇದಿಕೆಗಳಿವೆ. ಭಾರತದ ಎಲ್ಲ ದೂರಸಂವೇದಿ ಉಪಗ್ರಹಗಳು ಹಾಗೂ ಬಹುತೇಕ ಸಂಪರ್ಕ ಉಪಗ್ರಹಗಳನ್ನು ಈ ಕೇಂದ್ರದಿಂದಲೇ ಉಡಾವಣೆ ಮಾಡಲಾಗುತ್ತದೆ. ಭಾರತದ ಹೆಮ್ಮೆಯ ಉಪಗ್ರಹಗಳಾದ ಚಂದ್ರಯಾನ 1, ಚಂದ್ರಯಾನ 2 ಹಾಗೂ ಮಂಗಳಯಾನ ಉಪಗ್ರಹಗಳನ್ನು ಸಹ ಈ ಕೇಂದ್ರದಿಂದಲೇ ಉಡಾವಣೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ಬೇರೆ ದೇಶಗಳ ಉಪಗ್ರಹಗಳನ್ನು ಈ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ.
ವಿವಿಧ ದೇಶಗಳ 104 ಉಪಗ್ರಹಗಳನ್ನು ಒಂದೇ ರಾಕೆಟ್ನಲ್ಲಿ ಉಡಾವಣೆ ಮಾಡಿ ಅಭೂತಪೂರ್ವವಾದ ದಾಖಲೆಯನ್ನು ಅಂದು ಈ ಕೇಂದ್ರವು ಸೃಷ್ಟಿಸಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು, ಇತರರಿಗೆ ತಿಳಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ 2ನೇ ಭಾಗವನ್ನು ಮುಗಿಸುತ್ತಿದ್ದೇನೆ. 3ನೇ ಭಾಗಕ್ಕಾಗಿ ನಿರೀಕ್ಷಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ವಂದನೆಗಳು. ಥ್ಯಾಂಕ್ ಯು.